ಶ್ರೀರಾಮ ಸಮರ್ಥ. ಫೆಬ್ರವರಿ 16. ಸಂತರು ಹೇಳಿದಂತೆ ನಡೆಯಬೇಕು. ಭಗವಂತನು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಅದರಲ್ಲಿಯೇ ಆನಂದದಿಂದ ಇರಬೇಕು. ಪ್ರಪಂಚದಲ್ಲಿಯ ದುಃಖದ ಬಗ್ಗೆ ಬೇಸರ ಪಟ್ಟುಕೊಳ್ಳಬಾರದು. ನಾವು ಜೀವನದಲ್ಲಿ ವ್ಯವಹರಿಸುವಾಗ ಎಲ್ಲವೂ ನನ್ನದು ಅನ್ನುತ್ತೇವೆ. ಆದರೆ ಪ್ರತ್ಯಕ್ಷವಾಗಿ ನಮ್ಮ ಪಾಲಿಗೆ ಏನು ಬರುತ್ತದೆ ಎಂಬುದನ್ನು ನಾವು ವಿಚಾರ ಮಾಡುತ್ತೇವೆ. ಪ್ರಾಪ್ತವಾಗುವ ಹಾಗೂ ಪ್ರಾಪ್ತಿ ಮಾಡಿಕೊಳ್ಳುವ ಅಪೇಕ್ಷೆಯು ಬೆಳೆಯುತ್ತಿರುವುದರಿಂದಲೇ ನಮಗೆ ದುಃಖವಾಗುತ್ತದೆ. ಈ ಅಪೇಕ್ಷೆಯು ಇಲ್ಲವಾಗಬೇಕಾದರೆ ಭಗವಂತನ ಸ್ಮರಣೆಯಲ್ಲಿ ಇರುವುದೊಂದೇ ಉಪಾಯವಾಗಿರುತ್ತದೆ. ನಾನು ಭಗವಂತನವನ್ನಿರುತ್ತೇನೆ ಎಂಬ ಭಾವವನ್ನು ಇಟ್ಟುಕೊಂಡು ವ್ಯವಹರಿಸಬೇಕು. ನಮ್ಮ ಚಿತ್ತವನ್ನು ಭಗವಂತನಲ್ಲಿ ತೊಡಗಿಸುವುದೇ ನಿಜವಾದ ಧರ್ಮವಾಗಿರುತ್ತದೆ. ಜಗತ್ತನ್ನು ಮೋಸಗೊಳಿಸಬಾರದು ಹಾಗೂ ನಾವು ಜಗತ್ತಿಗೆ ಮೋಸ ಹೋಗಬಾರದು. ಯಾರು ನಾಮದಲ್ಲಿರುತ್ತಾರೋ ಅವರು ಸತ್ಸಂಗತಿಯಲ್ಲಿರುತ್ತಾರೆ. ನಾವು ನಮ್ಮ ವ್ಯವಸಾಯ ಹಾಗೂ ನಮ್ಮ ಅಭಿರುಚಿಗನುಸಾರವಾಗಿ ಸಂಗತಿಯನ್ನು ಹಿಡಿಯುತ್ತೇವೆ. ಮನಸ್ಸಿಗೆ ನಾಮದ ಸಂಗತಿಯನ್ನು ಜೋಡಿಸಿಕೊಡಬೇಕು. ನನ್ನ ಯಜಮಾನನೊಂದಿಗೆ ಹೊರಟ ನಾಯಿಯು ಅತ್ಯಂತ ಧೈರ್ಯದಿಂದ ಎರಡನೇ ನಾಯಿಗೆ ಬೊಗಳುತ್ತದೆ. ಅದರಂತೆ ನಾವು ಭಗವಂತನು ನಮ್ಮ ಹತ್ತಿರವೇ ಇರುತ್ತಾನೆ ಎಂದು ತಿಳಿದು ಧೈರ್ಯವಾಗಿ ಇರಬೇಕು. ಬೊಗಳುವುದನ್ನು ಮಾತ್ರ ಮಾಡಬಾರದು. ಯಾವಾಗಲೂ ಲೀನತೆ ಇರಬೇಕು. ನಾನು ಸಾಧನೆ ಮಾಡುತ್ತೇನೆ ಎಂಬುದರ ಅಭಿಮಾನವಿರಬಾರದು. ಅದರ ಬಗ್ಗೆ ಅಭಿಮಾನ ಹೊಂದುವುದೆಂದರೆ ಸಾಧನೆಗೆ ನ್ಯೂನತೆ ತಂದಂತೆ. ನಮ್ಮ ಲೌಕಿಕ ಕರ್ಮಗಳಲ್ಲಿ ಲಕ್ಷ್ಯವನ್ನಿಟ್ಟು ಎಲ್ಲರೊಂದಿಗೆ ಪ್ರೇಮದಿಂದ ವ್ಯವಹರಿಸಬೇಕು. ಮದುವೆಯಾದ ಹೆಣ್ಣು ಮಗಳು ಮೈದುನ ಅಥವಾ ಅತ್ತೆ ಮಾವಂದಿರರಿಗೆ ಮರ್ಯಾದೆ ಕೊಡುವುದು ಕೇವಲ ಗಂಡನ ಸಂತೋಷಕ್ಕಾಗಿ. ಅದರಂತೆ ಭಗವಂತನಿಗೆ ಸಮಾಧಾನವಾಗುವಂತೆ ನಮ್ಮ ವರ್ತನೆ ಇರಬೇಕು. ನಾವು ವೈದ್ಯರಿಗೆ ಆ ಕಪ್ಪು ಬಾಟಲಿಯಲ್ಲಿಯ ಔಷಧಿಯನ್ನೇಕೆ ಕೊಡುವುದಿಲ್ಲ ಎಂದು ಕೇಳಿದರೆ ಅವರು ನಿನಗೆ ಆ ರೋಗವಿಲ್ಲ ಎಂದು ಉತ್ತರ ಕೊಡುತ್ತಾರೆ. ಅದರಂತೆ ಸಂತರು ಅವರವರ ವೃತ್ತಿಗಳನ್ನು ತಿಳಿದುಕೊಂಡು ಮಾರ್ಗ ಹೇಳುತ್ತಾರೆ. ಆದ್ದರಿಂದ ಸತ್ಪುರುಷರ ಸಹವಾಸದಲ್ಲಿದ್ದು ಅವರು ಹೇಳಿದಂತೆ ನಡೆಯಬೇಕು. ಅವರು ನಡೆದಂತೆ ನಡೆಯಬಾರದು. ನಾವು ನಮ್ಮ ಜೀವನ ಪತಂಗದ ದಾರವನ್ನು ಸತ್ಪುರುಷರ ಕೈಯಲ್ಲಿ ಕೊಟ್ಟು ನಿಶ್ಚಿಂತರಾಗಿರಬೇಕು. ನಾವು ಗುರುಗಳು ಹೇಳಿದ ಸಾಧನೆಯನ್ನು ಮಾಡುತ್ತಾ ಹೋಗಬೇಕು. ಅಂದರೆ ಸಾಧನೆಯಲ್ಲಿ ಮುಂದಿನ ಮಾರ್ಗ ತೋರಿಸುವುದಕ್ಕಾಗಿ ಅವರು ನಿಂತೇ ಇರುತ್ತಾರೆ. ಎಲ್ಲಿ ಎರಡು ಮಾರ್ಗ ಒಡೆಯುತ್ತವೆಯೋ ಅಲ್ಲಿ ಒಂದು ಪಂಢರಪುರಕ್ಕೆ ಹಾಗೂ ಒಂದು ಗೋಂದಾವಲೆಗೆ ಎಂಬ ಬೋರ್ಡು ಇರುತ್ತದೆ. ಅದರಂತೆ ಸಾಧನೆಯಲ್ಲಿ ಎರಡು ಮಾರ್ಗ ಬರುವವರೆಗೆ ನಡೆಯಬೇಕು. ಅಲ್ಲಿ ಗುರುಗಳು ನಿಂತೇ ಇರುತ್ತಾರೆ. ಆದರೆ ಏನೂ ಮಾಡದೆ ಸುಮ್ಮನೆ ಮುಂದೆ ಏನು ಇರುತ್ತದೆ ಎಂದು ಕೇಳುವುದರಿಂದ ಆಗುವ ಲಾಭವೇನು? ಸಂತರಿಗೆ ವೇದಗಳ ನಿಜವಾದ ಅರ್ಥವು ತಿಳಿದಿರುತ್ತದೆ. ಅವರ ಉಪಕಾರವನ್ನು ಎಷ್ಟೆಂದು ಹೇಳುವುದು? ಏಕೆಂದರೆ ಅವರು ನಮಗೆ ಅದರ ಅರ್ಥವನ್ನು ಹೇಳಿರುತ್ತಾರೆ. ಆದ್ದರಿಂದ ನಾವು ಮತ್ತೆ ಅವುಗಳನ್ನು ಓದುತ್ತಾ ಕೂಡುವ ಕಾರಣವಿಲ್ಲ. ನಾವು ಕೇವಲ ಸಂತರು ಹೇಳಿದಂತೆ ನಡೆಯಬೇಕು. ಅದರಲ್ಲಿ ನಮ್ಮದೇನನ್ನೂ ಸೇರಿಸಬಾರದು. ಅಂದರೆ ನಿಶ್ಚಿತವಾಗಿಯೂ ನಮ್ಮ ಕೆಲಸವಾಗುತ್ತದೆ. ನೀರು ಹೆಪ್ಪುಗಟ್ಟಿ ಬರ್ಫು ಆಗುತ್ತದೆ. ಬರ್ಫಿನ ಒಳಗೆ ಹೊರಗೆ ಕೇವಲ ನೀರೇ ಇರುತ್ತದೆ. ಅದರಂತೆ ಯಾರು ಒಳಗೂ ಹೊರಗೂ ಕೇವಲ ಭಗವಂತನ ಪ್ರೇಮದಿಂದ ತುಂಬಿಕೊಂಡಿರುವರೋ ಅವರಿಗೆ ಸಂತರೆನ್ನಬೇಕು. ಇಂಥ ಸಂತರನ್ನು ಕೇವಲ ನಾಮಸ್ಮರಣೆಯಿಂದಲೇ ಹೊಂದಲು ಶಕ್ಯವಿರುತ್ತದೆ. ಇಂದಿನ ಮುಖ್ಯ ವಿಚಾರ: ಸದ್ಗುರುಗಳ ಆಜ್ಞಾಪಾಲನೆ ಮಾಡುತ್ತಾ ಸಾಧಕನಿಗೆ ನಾಮದ ರುಚಿ ಹತ್ತುತ್ತದೆ ಹಾಗೂ ಬಹಳಷ್ಟು ನಾಮ ತೆಗೆದುಕೊಳ್ಳುವುದರಿಂದ ಅವನ ಮನಸ್ಸು ತೃಪ್ತವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.